ಹೆಲೋ, ನಿಮ್ಗೇನಾದರೂ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗೋದು, ಊಟ ತಿಂಡಿ ಆದ ತಕ್ಷಣ ಸ್ಪೈಕ್ ಆಗೋದನ್ನ ಕಂಟ್ರೋಲ್ ಮಾಡ್ಕೊಬೇಕಾ? ಡೈಜೆಷನ್ ಇಶ್ಯೂ ಇದೆ, ಸಾಲ್ವ್ ಮಾಡ್ಕೊಬೇಕಾ? ವೇಟ್ ಲಾಸ್ ಮಾಡ್ಕೊಬೇಕಾ? ಊಟ ತಿಂಡಿ ಆದಮೇಲೆ ಹಾಫ್ ಆನ್ ಅವರ್ ಬಿಟ್ಕೊಂಡು ಒಂದು 10 ಮಿನಿಟ್ಸ್ ವಾಕ್ ಮಾಡೋದು ಎಲ್ರಿಗೂ ಒಳ್ಳೆಯದು. ಅದ್ರ ಜೊತೆಗೆ ಸಿಂಪಲ್ ಆಗಿ 2 ಎಕ್ಸರ್ಸೈಸ್ ಮಾಡೋದ್ರಿಂದ ನೀವು ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಬಹುದು. ಸೊ ಈ ಎಕ್ಸರ್ಸೈಸ್ ಅನ್ನ ಮಾಡೋದು ಹೆಂಗೆ ಅಂತ ನೋಡೋಣ. ವಾಲ್ ಸಪೋರ್ಟ್ ತಗೊಳ್ಳಿ. ವಾಲ್ ಸಪೋರ್ಟ್ ತಗೊಂಡು ನೀವು ನಿಮ್ಮ ಬ್ಯಾಕ್ ಅನ್ನ ಫುಲ್ ವಾಲ್ಗೆ ಟಚ್ ಮಾಡಬೇಕು. ಎಲ್ಲೂ ಕರ್ವ್ ಆಗಬಾರ್ದು, ಸ್ಪೈನ್ ಸ್ಟ್ರೇಟ್ ಆಗಿ ವಾಲ್ಗೆ ಟಚ್ ಆಗಬೇಕು. ಮತ್ತೆ ನಿಮ್ಮ ಲೆಗ್ಗು 90 ಡಿಗ್ರಿ ಫೋಲ್ಡ್ ಆಗಬೇಕು. ಶೋಲ್ಡರ್ ಲೆವೆಲ್ಗೆ ವೈಡ್ ಇಟ್ಕೊಳ್ಳಿ ಲೆಗ್ ಅನ್ನ. ನೀವು ಚೇರಲ್ಲಿ ಹೆಂಗ್ ಕೂರ್ತಿರೋ ಆ ತರ ಕೂತ್ಕೊಂಡು ಆರಾಮಾಗಿ ಒಂದು 5 ಕೌಂಟ್, 10 ಕೌಂಟ್, 15 ಕೌಂಟ್ ನಿಮ್ಮತ್ರ ಎಷ್ಟಾಗುತ್ತೋ ಫ್ಯೂ ಸೆಕೆಂಡ್ಸ್ ನೀವು ಅಲ್ಲಿ ಸ್ಟೇ ಮಾಡಿ. ಸಾಧ್ಯ ಆದ್ರೆ ಹೀಲ್ಸ್ ಅನ್ನ ಬೇಕಿದ್ರು ಲಿಫ್ಟ್ ಮಾಡಬಹುದು, ಇಲ್ಲ ಹಾಗೇನೆ ಇದ್ರೂ ಓಕೆ. ನೀವು ಚೇರಲ್ಲಿ ಹೆಂಗ್ ಕೂರ್ತಿರೋ ಹಂಗೆ ಹಿಪ್ಪನ್ನ ಎಷ್ಟು ಡೌನ್ ಮಾಡೋಕ್ಕಾಗತ್ತೋ ಅಷ್ಟು ಡೌನ್ ಮಾಡಿ ಆರಾಮಾಗಿ ಕೂರ್ಬೇಕು. ಆಮೇಲೆ ಸ್ಲೋಲಿ ವಾಲ್ ಸಪೋರ್ಟ್ ತಗೊಂಡೇನೆ ಎತ್ಕೋಬೇಕು. ಇದು ಮಾಡೋಕ್ಕಾಗಲ್ಲ ಅನ್ನೋರು ಇನ್ನೊಂದು ಮೂವ್ ಅನ್ನ ಮಾಡಬಹುದು. ಸ್ಟ್ರೇಟ್ ಆಗಿ ನಿಂತ್ಕೊಂಡು ಹೀಲ್ಸ್ ಅನ್ನ ಲಿಫ್ಟ್ ಮಾಡಬೇಕು. ಎಷ್ಟಾಗತ್ತಷ್ಟು ಹೀಲ್ಸ್ ಅನ್ನ ಲಿಫ್ಟ್ ಮಾಡಿ ನಿಮ್ಮ ಟೋಸ್ ಮೇಲೆ ನಿಂತ್ಕೊಬೇಕು, ಡೌನ್. ಜೊತೆಗೆ ಹ್ಯಾಂಡ್ಸ್ ಅನ್ನು ಲಿಫ್ಟ್ ಮಾಡಬೇಕು. ಈ ತರ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮಿನಿಮಮ್ 20 ಕೌಂಟ್ ಆದ್ರೂ ಈ ತರ ಮಾಡಬೇಕು ಎವ್ರಿ ಮೀಲ್ ಆದ್ಮೇಲೆ. ಸೊ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.